ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ಕನ್ನಡ ನಾಡು ಹಲವು ಸಂಸ್ಕೃತಿಗಳ ಬೀಡು. ಅತ್ಯಂತ ಪುರಾತನ ಇತಿಹಾಸವುಳ್ಳ ಅನೇಕ ಸಂಪ್ರದಾಯಗಳು ಇಂದಿಗೂ ಕೂಡ ಇರುವುದು ಕಾಣಬಹುದು. ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಮಂಚಿ ಗ್ರಾಮದಲ್ಲಿರುವ ಹನುಮಪ್ಪನ ಜಾತ್ರೆ ಸಂದರ್ಭದಲ್ಲಿ ನಡೆಯಲಿರುವ ವಿಶಿಷ್ಟ ಸಂಪ್ರದಾಯ ವಿಶೇಷವಾಗಿದ್ದು, ರೈತ ಸಮುದಾಯ ನಾಡಿನ ವಾರ್ಷಿಕ ಮಳೆ ಬೆಳೆ ರಾಜಕೀಯ ಭವಿಷ್ಯವನ್ನು ತಿಳಿಯುವ ಸಂಪ್ರದಾಯವನ್ನು ಇಂದಿಗೂ ಪಾಲಿಸುತ್ತಿದೆ. ಪ್ರತಿ ವರ್ಷ ರಾಮನವಮಿಯ ಸಂದರ್ಭದಲ್ಲಿ ಇಲ್ಲಿಯ ಹನುಮಪ್ಪನಿಗೆ ವಿಶೇಷ ಪೂಜೆ ಸಲ್ಲಿಸಿ ಹಬ್ಬದ ಮೊದಲೇ 1 ವಾರಗಳ ಕಾಲ ದಿನನಿತ್ಯದ ಆಹಾರ ಪದ್ಧತಿಯನ್ನು ಬಿಟ್ಟು ಬರೀ ಹಣ್ಣು ಹಾಲುಗಳಿಂದ ಕಠಿಣ ವ್ರತದ ಪಾಲಿಸಿ ಹನುಮಪ್ಪನಿಗೆ ವಿಶೇಷ ಪೂಜೆ ಸಲ್ಲಿಸಿ ಇಲ್ಲಿಯ ಗಂಗಾಮತ ಸಮುದಾಯದ ಜಾಡರ್ ಮನೆತನದ 6 ಜನ ಭಕ್ತರು ಬಿಲ್ವಪತ್ರೆ ಮರ ತರಲು ಬೆಳಗ್ಗೆಯೇ ಹೊರಡುತ್ತಾರೆ. 6 ಜನ ವ್ರತಧಾರಿಗಳು 6 ದಿಕ್ಕಿಗೂ ಸಾಗಿ ಒಬ್ಬರಿಗೊಬ್ಬರಿಗೂ ಸಂಪರ್ಕವಿಲ್ಲದಂತೆ ಬಿಲ್ವಪತ್ರೆಯ ಮರವನ್ನು ಹುಡುಕಿ ಹೊತ್ತುಕೊಂಡು ಮಂಚಿ ಗ್ರಾಮದ ಕೆರೆಯ ಮೇಲೆ ಒಂದಾಗಿ ಒಬ್ಬರ ಹಿಂದೆ ಒಬ್ಬರಂತೆ ಬರುತ್ತಾರೆ. ಗದ್ದೆ ಬೈಲು, ಕೆರೆ ದಂಡೆ, ಕೆರೆಯ ಮಧ್ಯಭಾಗ ಹೀಗೆ ಇವರು ಬರುವ ಮಾರ್ಗವನ್ನು ಆಧರಿಸಿ ಈ ವರ್ಷದ ಭವಿಷ್ಯವನ್ನು ತಿಳಿಯಲಾಗುತ್ತದೆ. ಈ ಬಾರಿ ಪ್ರಾರಂಭದಲ್ಲಿ ಉತ್ತಮ ಮಳೆಯಾಗಲಿದ್ದು, ಮಧ್ಯದಲ್ಲಿ ಕಡಿಮೆಯಾಗಿ ಕೊನೆಯ ಹಂತದಲ್ಲಿ ಮತ್ತೆ ಸಮೃದ್ಧವಾಗಿ ಮಳೆಯಾಗಲಿದೆ. ದೇಶ ಮತ್ತು ರಾಜ್ಯದ ರಾಜಕೀಯದಲ್ಲಿ ಅಧಿಕಾರ ಬದಲಾವಣೆಯ ಸಂಭವವಿದೆ ಎಂದು ಈ ಬಾರಿಯ ಭವಿಷ್ಯವಾಣಿ ತಿಳಿಸಿದೆ. ಬೋಧಿಸಿದ ಕೃಷ್ಣ ಇವನೇನೋವ ಬಲ ಭೀಮನಿಗೂ ಬೆವರಿಳಿಸಿ ತೊಡೆ ತಟ್ಟುವ ಹೆತ್ತವರ ರೀತಿ ಕನ್ಯಾದಾನ ಕುಂತಲ್ಲಿಯೇ ಇವಾಗೆ ಸಿಂಹಾಸನ ದಿಗ್ಗನೆದ್ದ ಭಜರಂಗಿ ಗುರುಗು ಸಿಡಿಲೆ ಇವನ ನಿಲುವಂಗಿ ನಿನ ಗುಂಟು ನಾನಾ ವೇಷ ನಿನ ಮಾತೆ ಗಂಟ ಘೋಷ ಸೂರ್ಯ ಚಂದ್ರ ಹುಟ್ಟೋದಿಲ್ಲ ನೀನು ಕೊಡದೆ ಸಂದೇಶ ಆಂಜನೇಯ ಭಜರಂಗಿ ಪುಣ್ಯಾತ್ಮನು ನೀ ನಿಜವಾಗಿ ತಿರುಗೋ ಭೂಮಿ ಕೈಯ ಮುಗಿಯುವುದು ಭಜರಂಗಿಯ ಕರೆಗೆ ಆಕಾಶದಲ್ಲಿ ಹೊಲ ಉಳಬಹುದು ಭಜರಂಗಿಯ ನುಡಿಗೆ ಇವ ಕಣ್ಣಿಟ್ಟ ಕಡೆಯೆಲ್ಲ ಹಸಿರಾನಿಲ್ಲ ಮಾತು ಕೊಟ್ಟಂತ ಕಣದಿಂದ ಹಸಿವೇ ಇಲ್ಲ ಗುಂಡಿಗೇರಿ ಯಾವನ ನಿನ ಗುಂಟು ನಾನಾ ವೇಷ ನಿನ ಮಾತೆ ಗಂಟ ಘೋಷ ಸೂರ್ಯ ಚಂದ್ರ ಹುಟ್ಟೋದಿಲ್ಲ ನೀನು ಕೊಡದೆ ಸಂದೇಶ ಆಂಜನೇಯ ಭಜರಂಗಿ ಪುಣ್ಯಾತ್ಮನು ನೀ ನಿಜವಾಗಿ
दूर कर सब दूर कर दूर कर रे